ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಕುತೂಹಲ ಇರ್ಬೋದು ನೋಡಿ ಫ್ರೆಂಡ್ಸ್. ಹಾಗೆ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂದರೆ ಬಿಜಾಪುರಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್. ಹಾಗೆ ಈಗ ನೋಡಿ ಇದು ಹಾನಗಲ್ ಸ್ಟೇಷನ್. ಇದು ಬಿಜಾಪುರದಲ್ಲಿ ನನ್ನ ಫ್ರೆಂಡ್ ಮದುವೆ ಇದೆ ಫ್ರೆಂಡ್ಸ್, ಅದಕ್ಕಾಗಿ ಹೋಗ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್ ಶಾಲೆನೂ ರಜೆ ಇದೆ ಅಂತ ಹೋಗ್ತಾ ಇದ್ದೀವಿ ನೋಡಿ. ನಾನು, ನಮ್ಮ ಮನೆಯವರು, ನಮ್ಮ ಸಮೀರ್ 3 ಜನ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರಿಗೂ ಸ್ವಲ್ಪ ಎಲ್ಲೂ ಹೋಗಲ್ಲ, ಅವರಿಗೂ ಒಂದು ಸ್ವಲ್ಪ 2 ದಿನ ಕೆಲಸ ಇರಲಿಲ್ಲ ಅಂತ ಹಾಗೆ ಹೋಗಿ ಬರೋಣ ಬನ್ನಿ ಅಂದೆ. ಅದಕ್ಕೆ ಹ್ಞೂ ಅಂತ ಅಂದರು. ಅದಕ್ಕೆ ನಾವು ಕೂತಲ್ಲೇ ಡಿಸೈಡ್ ಮಾಡಿ ಹೊರಟಿದ್ದೇವೆ ನೋಡಿರಿ. ನನ್ನ ಫ್ರೆಂಡ್ ಕೂಡ ತುಂಬ ಒತ್ತಾಯದ ಮೇರೆಗೆ ಅದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ನೋಡ್ರಿ ಬಸ್ಸಲ್ಲೇ ರಾತ್ರಿ ಆಗಿಬಿಟ್ಟಿದೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಟ್ರೈನ್ ಇದೆ ಅಂತ. ಅದಕ್ಕೆ ನಾವು ಬೇಗ ಹೋದ್ವಿ. ಆಟೋದವನು ಕೂಡ ಹೇಳ್ದ ಇಲ್ಲ ಟ್ರೈನು ಬೇಗ ಹೋದರೆ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಅಂದಕ್ಕೆ ನಾವು ಕೂಡ ಬೇಗ ಆಟೋನ ಜೋರು ಸ್ಪೀಡ್ ಮಾಡಪ್ಪ ನೋಡೋಣ, ಟ್ರೈನ್ ಇದ್ದರೆ ಮತ್ತೆ ಯಾಕೆ ಬೇಗ ಹೋಗ್ತೀವಿ, ಬಸ್ ಆದರೆ ಮತ್ತೆ ನಮಗೆ ಲೇಟ್ ಆಗಿಬಿಡುತ್ತೆ ಅಂತ ನಾವು ಕೂಡ ಟ್ರೈನಿನ ಮುಖಾಂತರನೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆದರೆ 9 ಗಂಟೆಗೆ ಟ್ರೈನು ಹೊರಟಿರುತ್ತೆ ಅಂದರು. ಅದಕ್ಕೆ ನಮಗೆ 9 ಗಂಟೆಗೆ ಇನ್ನು 5 ನಿಮಿಷ ಕಡಿಮೆ ಇರೋದು ಫ್ರೆಂಡ್ಸ್. ಅದಕ್ಕೆ ಊಟನೂ ಮಾಡಲಿಲ್ಲ, ಬೇಗ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟ್ವಿ. ಬೇಗನೆ ಹೋದ್ವಿ ಹೇಳ್ರಿ ಫ್ರೆಂಡ್ಸ್. ಹಾಗೆ ಹೋಗಷ್ಟಲಿಗೆ ಟ್ರೈನು ಹೊರಟಿದೆ ಅಂತ ಕೇಳಿ ನಾವು ಕೂಡ ಸುಮ್ಮನೆ ಕಾತುರದಿಂದ ಕೂತಿದ್ವಿ, ಸಿಗುತ್ತೋ ಇಲ್ವೋ ಅಂತ, ನೋಡೋಣ ಹೆಂಗಾಗುತ್ತೋ ಅಂತ. ಬೇಗ ಇಳಿದ್ಬಿಟ್ಟು ಸಮೀರು ಒಡದೆ ಮಾಡ್ದ ನೋಡ್ರಿ, ಬೇಗ ಕೇಳೋಣ ಅಂತ. ಇದು ಸಿಕ್ಕರೆ ಮತ್ತೆ ಆರಾಮಾಗಿ ಹೋಗ್ತೀವಿ ಅಂತ ಅವನು. ಸೀಟ್ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಬಿಡಿ ಟ್ರೈನಲ್ಲಿ, ಮತ್ತು ಆರಾಮಾಗಿ ಹೋಗ್ತೀವಿ, ನಿದ್ದೆನೂ ಮಾಡ್ಬೋದು ಅಂತ ಅವನು ತಿಳ್ಕೊಂಡು ಬೇಗ ಇದು ಮಾಡ್ದ. ನಾವು ಕೂಡ ಹಾಗೆ ಸ್ಪೀಡಾಗಿ ಹೋದ್ವಿ ನೋಡ್ರಿ ಫ್ರೆಂಡ್ಸ್. ನಮ್ಮ ಮನೆಯವರು ಕೂಡ ಬೇಗ ಹೋದರು. ಕೇಳೋಣ ಅಂತ, ಇದೆಯೋ ಇಲ್ಲ ಅಂತ ಕೇಳಿ ಆಮೇಲೆ ಬೇಕಿದ್ರೆ ಬಸ್ಸಿಗೆ ಹೋಗೋಣ ಇಲ್ಲ ಅಂದರೆ ಅಂತ ನಮ್ಮ ಮನೆಯವರು ಕೌಂಟ್ರ್ ಹತ್ರ, ಟಿಕೆಟ್ ಕೌಂಟ್ರ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಕೇಳೋಕ್ಕಂತ ಬೇಗ ಹೋದರು ಕೂಡ ನಮ್ಮ ಮನೆಯವರು. ಅವರು ಕೂಡ ಮತ್ತೇನಂದರೆ ಆ ಕಡೆ ಇರೋದು, ಆ ಕಡೆ ಹೋಗಿ ಅಂದರೆ ಅದಕ್ಕೆ ನಾವು ಆ ಕಡೆ ಕೌಂಟ್ರಲ್ಲಿ ಹೋಗಿ ಕೇಳೋಕ್ಕಂತ ಹೋದ್ವಿ ಫ್ರೆಂಡ್ಸ್. ಅವಾಗ ಅವರು ಕೂಡ ಹೋದ್ಮೇಲೆ ನಮಗೆ ಬೇಗ ಇದೆ ಅಂತ ಕೂಡ ನಮಗೆ ಹೇಳಿದರು ಫ್ರೆಂಡ್ಸ್. ಅವರು ಕೂಡ ಇಲ್ಲ ಬೇಗ ಇದೆ ಟ್ರೈನು, ಇನ್ನು 5 ನಿಮಿಷ ಹೊರಟು ನಿಂತಿದೆ ಅಂತ ಹೇಳಿದರು ನಮಗೂ ಕೂಡ ಅವರು. ಅದಕ್ಕೆ ಫಾಸ್ಟಾಗಿ ನಾವು ಹೋದ್ವಿ ನೋಡ್ರಿ, ಅಲ್ಲಿ ಕೇಳೋಣ ಅಂತ ಹೋದ್ವಿ ಫ್ರೆಂಡ್ಸ್. ಅದಕ್ಕೆ ಇದೆ ಅಂದಕ್ಕೆ ಬೇರೆ ಕೌಂಟ್ರಲ್ಲಿ ಕೇಳೋಣ ಅಂತ ಬಂದ್ವಿ. ಅವರು ಇದೇ ಹೊರಟು ನಿಂತಿದೆ, ಬೇಗ ಹೋದರೆ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ, ಟಿಕೆಟ್ ಮಾಡಿಸ್ರಿ, ನಾವು ಹೇಳೋಕ್ಕಾಗಲ್ಲ ಬಿಟ್ಟಿದೆ ಅಂದರು. ಅದಕ್ಕೆ ಬೇಗ ಹೋದ್ವಿ ನೋಡ್ರಿ, ಓಡಿ ಹೋದ್ವಿ ಫ್ರೆಂಡ್ಸ್. ಈ ಟ್ರೈನ್ ಹತ್ತಲಿಕ್ಕೆ ಸಾಕಾಗ್ಬಿಡ್ತಪ್ಪ ಅಂತೂ. ಟ್ರೈನ್ ಸಿಕ್ತು ರೀ, ಬಿಟ್ಟಿದ್ರು, ಹತ್ತಿ ಬೇಗ ಕುತ್ಕೊಬಿಟ್ವಿ ನೋಡ್ರಿ ನಾವು ಕೂಡ. ಸುಸ್ತಾಗಿಬಿಟ್ಟ ಸಮೀರಂತೂ, ಓಡಿ. ನಮ್ಮ ಮನೆಯವರಂತೂ ಕುಂದ್ರಾಕು ಹೊರಡ್ರು, ಸುಸ್ತಾಗಿ ನಿಂತ್ಕೊಂಡೆ ಹಾಗೆ ಸುಸ್ತಾಗ್ಬಿಡ್ತು ಅವರಿಗೂ ಕೂಡ. ಅವರು ಜಾಸ್ತಿ ಓಡಲ್ಲಲ್ಲ ಎಲ್ಲೂ, ಸುಸ್ತಾಗಿಬಿಟ್ರು ನೋಡ್ರಿ ಅವರು ಕೂಡ. ನನಗೂ ಮೇಲ್ಗಡೆನೇ ಒಂದು ಸೀಟ್ ಸಿಕ್ತು. ಅವ್ರಿಗೆ ಸರಿಸಿ, ಸ್ವಲ್ಪ ಎಲ್ಲ ಲೇಡೀಸ್ ಇದ್ದರು ಹೇಳ್ಕೊಂಡು ಸರಿಸಿದ್ವಿ. ಯಾಕಂದರೆ ಜನರಲ್ಲೆಲ್ಲ ಬಿಟ್ಕೊಡ್ಲೇಬೇಕು ಫ್ರೆಂಡ್ಸ್, ಯಾರಿದ್ರೂ ಕೂಡ ಬಿಡದೇ ಇರೋಂಗಿಲ್ಲ. ಯಾಕಂದರೆ ಇದು ರಿಸರ್ವೇಷನ್ ಸೀಟ್ ಆಗಿರಲ್ಲ, ಬಿಟ್ಕೊಡ್ಲೇಬೇಕು. ಅದಕ್ಕೆ ಮಕ್ಕಳು ಎಲ್ಲ ಫುಲ್ ಇದ್ವು, ನಮಗೆ ಒಂದು ಸೀಟ್ ಬಿಟ್ಕೊಡ್ರಿ ಸಾಕು, ನಾವು ಕೂರ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಕುಂದ್ರಲಿಕ್ಕೆ ಬಿಟ್ಟುಕೊಟ್ರು ಫ್ರೆಂಡ್ಸ್. ನಾವು ಕೂತ್ಕೊಂಡ್ವಿ. ಕಾಲಂತೂ ಭಾಳ ನೋಯಕ್ಕೆ ಕುಂತ್ಬಿಟ್ಟು ನೋಡ್ರಿ, ಓಡಿ ಸುಸ್ತಾಗಿಬಿಟ್ಟೆ. ನಾನಂತೂ ಸುಮ್ಮನೆ ಕೂತ್ಕೊಬಿಟ್ಟೆ. ಮೇಲೆ ಸಿಕ್ಕರು ಕೂಡ ಹತ್ಕೊಂಡು ಸುಮ್ಮನೆ ಬೇಜಾರಾಗ್ಬಿಡ್ತು. ಹತ್ತಿ ಬೇಗ ಬಂದಿರ್ತಿದ್ರೆ ಸೀಟ್ ಸಿಕ್ತಿತ್ತು ಫ್ರೆಂಡ್ಸ್ ನಮಗೆ ಕೆಳಗಡೆನೆ. ನಾವು ಬಂದಿರೋದೇ ಲೇಟು, ಅದರಲ್ಲೂ ಬಸ್ಸು ತುಂಬ ನಿಧಾನವಾಗಿ ಬಿಟ್ಟ ಅವನು. ನಮಗೆ ಫಾಸ್ಟ್ ಇರಲಿಲ್ಲ ಅವನು ಬಸ್ನವನು, ಅದಕ್ಕಾಗಿ ಲೇಟ್ ಆಗಿಬಿಡ್ತು. ನಾವು ಟ್ರೈನಿಗೆ ಹೋಗ್ತೇವೆ ಅಂತ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ಬಸ್ಸಿಗೆ ಹೋಗೋದು ಅಂತ ನಾವು ಹಿಂಗೆ ನಿಧಾನವಾಗಿಬಿಟ್ವಿ. ಇಲ್ಲಾಂದರೆ ನಾನು ಲೋಕಲ್ ಬಸ್ಸಿಗೆ ಬರ್ತಿದ್ವಿ, ಬೇಗ ಬರ್ತಿದ್ವಿ. ಅದು KSRTC ಬಸ್ ತುಂಬ ನಿಧಾನ ಬಂದುಬಿಟ್ಟ ನಮಗೆ. ಫುಲ್ ಕತ್ಲಾಗಿದೆ. ಹಾಗೂ ಕೂಡ
ನಾವು ಬೇಗ ಹೋಗ್ತೇವಲ್ಲ ಅಂತ ಟ್ರೈನಿಗೆ ಬಂದ್ವಿ. ಆದರೆ ರಶ್ ಅಂದರೆ ಫುಲ್ ರಶ್ ಆಗಿದೆ ನೋಡಿರಿ ಟ್ರೈನಲ್ಲಿ. ಎಲ್ಲೂ ಕುಂದ್ರಕ್ಕೆ ಜಾಗ ಇರಲಿಲ್ಲ, ಎಲ್ಲ ರಶ್ಶು. ಫಸ್ಟಿಗೆ ಹತ್ತಿದವ್ರಿಗೆ ಸೀಟ್ ಸಿಗ್ತವೆ ಜನ್ರಲ್ ಬಾಕ್ಸ್ಗಳಲ್ಲಿ. ಲೇಟಾಗಿ ಹತ್ತಿದರೆ ಜನ್ರಲ್ ಬಾಕ್ಸ್ಗಳಲ್ಲಿ ಸೀಟ್ ಸಿಗಲ್ಲ ಫ್ರೆಂಡ್ಸ್. ಯಾಕಂದರೆ ಎಲ್ಲ ಹಿಡ್ದಿರ್ತಾರೆ, ದೂರ ಹೋಗೋರು ಎಲ್ಲ ಪಾಪ, ಎಲ್ಲ ಫ್ಯಾಮ್ಲಿಗಳು ಮಕ್ಕಳು ಎಲ್ಲ ಇರ್ತಾವಲ್ಲ, ಅದಕ್ಕೆ ಸೀಟ್ ಹಿಡ್ದಿರ್ತಾರೆ ಅವರು. ಹಾಗೆ ಯಾರೂ ಬಿಟ್ಕೊಡಲ್ಲ. ಜನ್ರಲ್ ಆಗಿರೋದ್ರಿಂದ ಸ್ವಲ್ಪ ಒಂದು ಸೀಟ್ ಅಷ್ಟೇ ಬಿಟ್ಕೊಟ್ಟಿರ್ತಾರೆ. ಎಲ್ಲ ಮಕ್ಕಳು ನೋಡಿ ಯಾವ ಥರ ಮಲಗಿದ್ದಾವೆ ಅಂತ ನನ್ನ ಹತ್ರನೇ ಮಲಗಿದ್ದಾವೆ. ಅದಕ್ಕೆ ನಾನು ಸುಮ್ಮನೆ ಕುಂತ್ಬಿಟ್ಟೆ, ಪಾಪ ಮಕ್ಕಳು ಮಲಗಿದ್ದಾವೆ ಅಂತ. ಏನೇ ಬಸ್ತೀರಾ ಫ್ರೆಂಡ್ಸ್, ಅವು ಚಿಕ್ಕ ಮಕ್ಕಳಾಗಿರ್ತವೆ. ಅದಕ್ಕಾಗಿ ನಾನು ಕೂಡ ಸುಮ್ಮನೆ ಕೂತೆ ನೋಡ್ರಿ. ರಾತ್ರಿ ಇಡೀ ಸುಮ್ಮನೆ ಕೂತ್ಕೊಂಡು ಜಾಗರಣೆ ಮಾಡಿದ್ದು ನಾವು ಕೂಡ. ನಮ್ಮ ಮನೆಯವರು ಫುಲ್ ನಿಂತ್ಕೊಂಡ್ರು, ನಾನು ಇಲ್ಲಿ ಮೇಲೆ ಹತ್ತಿ ಕೂತ್ಕೊಂಡೆ. ಸಮೀರಿಗೆ ಮಲಗಪ್ಪ ಸ್ವಲ್ಪ ಹೊತ್ತು ಅಲ್ಲೇ ಅಂತ ಅಂದೆ. ಅವನು ಮೊಬೈಲಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಬಿಟ್ಟ. ಮೊಬೈಲ್ ನೋಡ್ತಾ ನೋಡ್ತಾ ಅರ್ಧ ರಾತ್ರಿ ಕಳೆದ್ಬಿಟ್ಟ ನೋಡ್ರಿ ಅವನು ಕೂಡ. ಜನ ನೋಡ್ರಿ ಯಾವ ಥರ ಮಲಗಿದ್ದಾರೆ ಅಂತ. ಎಲ್ಲಿ ನಿಂತರು ಅಲ್ಲೇ ಮಲಗಿದ್ದಾರೆ, ಎಲ್ಲಿ ಕುಂತರು ಅಲ್ಲೇ ಮಲಗಿದ್ದಾರೆ. ಒಂಥರ ಮರದ ಮೇಲೆ ಪಕ್ಷಿ ಜೋತು ಬೀಳ್ತಾವಲ್ಲ ಫ್ರೆಂಡ್ಸ್, ಆ ಥರ ಮಲಗಿದ್ದಾರೆ ನೋಡ್ರಿ ಎಲ್ಲರೂ. ರೈಲಲ್ಲಿ ಹೀಗೆ ನೋಡ್ರಿ. ಅದು ರಿಸರ್ವೇಷನ್ ಆದರೆ ಈ ಕಷ್ಟ ಇರಲ್ಲ ಫ್ರೆಂಡ್ಸ್. ಲೋಕಲ್ ಜನರಲ್ ಆದರೆ ಈ ಥರ ಆಗುತ್ತೆ ನೋಡ್ರಿ. ಸಿಕ್ಕಿದ್ದೇ ಜಾಗ ಪುಣ್ಯ, ಇಲ್ಲ ಅಂದರೆ ಇಲ್ಲ, ಈ ಥರ ಇರುತ್ತೆ. ಏನಪ್ಪ ಬೇಗ ಹೋಗ್ತಾರೆ ಅನ್ನೋದು ಒಂದೇ ಇದಿರುತ್ತೆ. ಜನರಲಲ್ಲಿ ಹೀಗೆ ಇರುತ್ತೆ ನೋಡ್ರಿ ಕಷ್ಟ. ನೋಡ್ರಿ ಸಮೀರಂತೂ ಮೊಬೈಲ್ ನೋಡಿ 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 ಸಾಕಾಗ್ಬಿಟ್ಟ ಸಮೀರ್. ಕಾಲೆಲ್ಲ ನೋಯಕ್ಕೆ ಕುಂತ್ಬಿಟ್ಟಿದ್ದಾವಂತೆ. ಅವನು ಅಲ್ಲೇ ಗೋಣ್ ಇಟ್ಕೊಂಡು ಮಕ್ಕಂತಾನೆ ಇದ್ದಾನೆ ಹಂಗೆ. ನೋಡ್ರಿ ಎಷ್ಟು ಕತ್ಲಾಗಿದೆ, ಮಧ್ಯರಾತ್ರಿ ಆಗಿದೆ ನೋಡ್ರಿ ಫ್ರೆಂಡ್ಸ್. ಇವಾಗ ಯಾವ ಊರಂತಲೇ ನನಗಂತೂ ಗೊತ್ತಿಲ್ಲ ರೀ, ಈ ಕಡೆ ಊರು ನನಗೆ. ನಾವು ಹೋಗ್ತಾ ಹೋಗ್ತಾ ರಾತ್ರಿಯಲ್ಲಿ ಇಳಿಯೋದು ಏನು ಕಷ್ಟ, ಹಿಂಗೆ ಮಾಡೋಣ ಅಂತ. ಅದು ಅಂದರೆ ಪಕ್ಕದ ನಮ್ಮ ಸೀಟಲ್ಲಿ ಗುಲ್ಬರ್ಗಕ್ಕೆ ಹೋಗೋ ಸೀಟ್ ಇದ್ವು ಫ್ರೆಂಡ್ಸ್. ಅವರು ದರ್ಗಕ್ಕೆ ಹೋಗ್ತಾಯಿದ್ರು ಅಂತ ಹೇಳಿದರು. ಅದಕ್ಕೆ ನಾವು ಡಿಸೈಡ್ ಮಾಡಿದ್ವಿ, ನಾಳೆ ಅಂತೂ ಮದುವೆ ಇಲ್ಲ, ಸುಮ್ಮನೆ ಹಾಲ್ಟಿಂಗ್ ಮಾಡೋದ್ರಿಂದ ಹೋಗಿ ದರ್ಗಕ್ಕೆ ಹೋಗಿ ಜಿಯಾರತ್ ಮಾಡ್ಕೊಂಡು ಆ ಕಡೆಯಿಂದ ಬರೋಣ, ಬರೀ 2-3 ಗಂಟೆ ದಾರಿ ಇದೆ ಅಷ್ಟೇ ಅಂದರು. ಅದಕ್ಕೆ ನಾನು ಒಪ್ಕೊಂಡೆ, ಹೋಗೋಣ ಬರ್ರಿ ಅತ್ಲಾಗೆ, ಮತ್ತು ಜಿಯಾರತ್ತು ಆಗುತ್ತಲ್ಲ, ಮತ್ತು ಏನು ರಾತ್ರಿ ಹೋಗಿ ಬಿಜಾಪುರದಲ್ಲಿ ಇಳಿಯೋದು ಅಂತ. ನೋಡ್ರಿ ಇಲ್ಲಿ ಯಾವ ಥರ ಮಲಗಿದ್ದಾರೆ, ಯಾವ ಕಡೆನೂ ಬಿಟ್ಟಿಲ್ಲ ನೋಡ್ರಿ. ಸಮೀರ್ನು ಹಾಗೆ ಸ್ವಲ್ಪ ಮಕ್ಕೊಂಡಿದ್ದಾನೆ. ಹಾಗೆ ಫ್ರೆಂಡ್ಸ್ ನನಗೂ ಒಂದು ಸೀಟ್ ಸಿಕ್ತು ಈ ಕಡೆ. ಅದರಲ್ಲೇ ನಾನು ನಮ್ಮ ಮನೆಯವ್ರು ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ವಿ ನೋಡ್ರಿ. ಏನು ಮಾಡ್ತೀರಾ ಮತ್ತು ಇನ್ನೊಂದು 3 ಗಂಟೆ ಅಷ್ಟೇ ಅಲ್ಲ, ಅದಕ್ಕೆ ಆ ಕಡೆ ಒಂದು ಸೈಡ್ ಒಬ್ಬರು ಇಳಿದ್ರು ಅಂತ ಒಂದು ಸೀಟ್ ಸಿಕ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇಬ್ಬರು ಒಂದೇ ಸೀಟಲ್ಲಿ. ನೋಡ್ರಿ ಯಾವ ಥರ ಪರಿಸ್ಥಿತಿ ಇರುತ್ತೆ ಜನರಲಲ್ಲಿ ರಾತ್ರಿ ಅಂದರೆ. ಈ ಥರ ಪರಿಸ್ಥಿತಿ ಇರುತ್ತೆ ನೋಡ್ರಿ. ಈ ಥರ ಪಾಪ ಎಲ್ಲಿ ರಸ್ತೆನೂ ಬಿಡಲ್ಲ, ಏನೂ ಬಿಡಲ್ಲ ನೋಡ್ರಿ, ಆ ಥರ ಜನ ಮಲಗಿರ್ತಾರೆ ನೋಡ್ರಿ. ಹೇಗೆಲ್ಲ ಎಲ್ಲಿ ಕೂತ್ರು ಅಲ್ಲೇ ಬಿದ್ದಿದ್ದಾರೆ ನೋಡ್ರಿ ಜನ, ಅಲ್ಲೇ ಮಕ್ಕೊಂಡಿದ್ದಾರೆ. ನಿದ್ದೆ ಅಲ್ಲೇ ಫುಲ್ ಹೊಡಿತಾ ಇದ್ದಾರೆ. ಯಾವುದೂ ಇಲ್ಲ ನೋಡ್ರಿ ಇಲ್ಲಿ, ಜಾತಿನೂ ಇಲ್ಲ ಭೇದನೂ ಇಲ್ಲ ನೋಡ್ರಿ ಇಲ್ಲಿ ಮಾತ್ರ. ಯಾಕಂದರೆ ಸೀಟ್ ಸಿಕ್ಕವನೇ ನೆಂಟ ನೋಡ್ರಿ ಇಲ್ಲಿ ಮಾತ್ರ. ಸೀಟ್ ಯಾರು ಕೊಡ್ತಾರಲ್ಲ ಅವರೇ ನೆಂಟರು ಇಲ್ಲಿ ಫ್ರೆಂಡ್ಸ್. ಇಲ್ಲಿ ಆ ಥರ ಇರುತ್ತೆ ನೋಡ್ರಿ ರೈಲಲ್ಲಿ ಮಾತ್ರ. ಯಾಕಂದರೆ ಎಷ್ಟಂತ ನಿಲ್ತಾರೆ ಫ್ರೆಂಡ್ಸ್, ಎಷ್ಟಂತ ನಿಲ್ತಾರೆ. ಸೀಟ್ ಸಿಕ್ಕರೆ ಸಾಕು ಅಂತಾರೆ ನೋಡ್ರಿ. ಅಳೋದಕ್ಕೂ ರೆಡಿ ಇರ್ತಾರೆ ಸೀಟಿಗಾಗಿ ಜನ. ನಾವಂತೂ ಮಧ್ಯರಾತ್ರಿ ನಮಗೆ ಸೀಟ್ ಸಿಕ್ಕಿದೆ ನೋಡ್ರಿ. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಸುಸ್ತಾಗಿ. ನಿದ್ದೆ ಇಲ್ಲ, ಏನೂ ಇಲ್ಲ, ಊಟನೂ ಇಲ್ದಂಗೆ ಆಗಿದೆ ನೋಡ್ರಿ ನಮಗೆ. ಯಾಕಂದರೆ ಬಸ್ ಇಳಿದ ತಕ್ಷಣ ಊಟ ಮಾಡ್ಕೊಂಡು ಹತ್ತೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡು ಬಂದ್ವಿ. ಇದು ರೈಲಲ್ಲಿ ಹತ್ತಿದ್ರಿಂದ ನಮಗೆ ಊಟ ಸಿಗಲಿಲ್ಲ. ಟೀ ಏನೋ ಬರ್ತಾವೆ, ನೀರು ಟೀ ಎಷ್ಟಂತ ಕುಡಿತೀರಾ ಫ್ರೆಂಡ್ಸ್ ಟೀನ. ನಮ್ಮ ಮನೆಯವ್ರು ಕುಡಿತಾರೆ ಬಿಡಿ, ನನಗಂತೂ ಆಗಲ್ರಿ ಅಪ್ಪ. ನಾನು ನೀರು ಕುಡಿದೆ ನೋಡ್ರಿ ಸುಮ್ಮನೆ, ಬೇಡ ಬೆಳಗ್ಗೆನೇ ತಿಂಡಿ ತಿನ್ನೋಕೆ ಬರುತ್ತೆ ಅಂತ. ಹಾಗೆ ಡಿಸೈಡು ಈ ಥರ ಆಯ್ತಲ್ಲ. ಸ್ವಲ್ಪ ಚುಮ್ಮು ಬೆಳಗಿನ ಜಾವ ಆಯ್ತು ನೋಡ್ರಿ. ಇವಾಗ 5:30 ಆಗಿತ್ತು. ಬೆಳಕು ಹರಿದ್ವಿ ನಾವು ರೈಲಲ್ಲೇ ನೋಡ್ರಿ. ನಮಗೆ ಬೆಳಕು ಹರಿತು ಟ್ರೈನಲ್ಲೇ ಇವತ್ತು. ರಾತ್ರಿ ಇಡೀ ಟ್ರೈನಲ್ಲಿ ಕಳೆದ್ಬಿಟ್ವಿ ನೋಡ್ರಿ ನಾವು ನಿದ್ದೆ ಇಲ್ಲದೆ. ನಮ್ಮದು ಈ ಥರ ಆಯಿತು ನೋಡ್ರಿ ಫ್ರೆಂಡ್ಸ್ ಪೊಸಿಷನ್ನು ಟ್ರೈನಲ್ಲಿ. ಸೀಟ್ ಸಿಗದೆ ನಾವು ಸುಮ್ಮನೆ ನಿಂತ್ಕೊಂಡು ಓಟ ಬೆಳಗಿನ ಜಾವ ಮಾಡಿದ್ವಿ ನೋಡ್ರಿ. ಸೈಡ್ ಹೆಂಗೆ ಕೊಡ್ತಿದ್ದಾವೆ ಟ್ರೈನ್ಗಳು, ಅಕ್ಕಪಕ್ಕ ಫುಲ್ ಹೋಗ್ತಾನೆ ಇರ್ತಾವಪ್ಪ ಟ್ರೈನ್ಗಳು. ಈ ಕಡೆನೂ ಕೂಡ ಗದ್ದೆ ಎಲ್ಲ ಇದಾವೆ ನೋಡ್ರಿ, ಮಳೆ ಆಗಿದೆ ಈ ಕಡೆನೂ. ಬಿತ್ತಲಿಕ್ಕೆ ಎಲ್ಲ
ಗದ್ದೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಜನ ಕೂಡ. ಈ ಕಡೆಂತೂ ಫುಲ್ ಚೆನ್ನಾಗಿದೆ ನೋಡ್ರಿ ವಾತಾವರಣನೂ ಕೂಡ. ಬಿಸಿಲಿರ್ತಿತ್ತು, ಯಾಕೋ ಇವಾಗ ತಂಪಿದೆಯಪ್ಪ, ಮಳೆ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ. ನೋಡ್ರಿ ನಮಗೂ ಬೆಳಕು ಹರಿತು. ಇವಾಗ ತಿಂಡಿಗಳೆಲ್ಲ ಟ್ರೈನಲ್ಲಿ ಬರ್ತಾ ಇದ್ದಾವೆ, ನಾವಂತೂ ತಗೊಳ್ಳಿಲ್ಲ. ಫಸ್ಟ್ ಇಳಿದ ಮೇಲೆ ಫ್ರೆಶ್ ಆಗಿ ತಿಂಡಿ ತಿನ್ನೋಣ, ನಿದ್ದೆ ಮಾಡಬೇಕು ಫಸ್ಟ್ ಹೋಗಿ ಒಂದು ಸ್ವಲ್ಪ ಹೊತ್ತಾದರೂ ಅಂತ ಅಂದ್ಕೊಂಡು ನಾವು ಏನು ತಿನ್ನಕ್ಕೆ ಹೋಗಲಿಲ್ಲ. ಯಾಕಂದರೆ ನಿದ್ದೆಗೆಟ್ಟರೆ ಏನು ಬೇಡ ಅನ್ನಿಸ್ತೈತಲ್ಲ ಫ್ರೆಂಡ್ಸ್. ಕಣ್ಣೇ ಮುಚ್ಚಿಲ್ಲ ನಾವಂತೂ ರಾತ್ರಿ ಇಡೀ, ನಾನು ನಮ್ಮ ಮನೆಯವರು. ಸಮೀರ್ ಒಂದು ಸ್ವಲ್ಪ ಅಷ್ಟೇ ನಿದ್ದೆ ಮಾಡ್ದ. ನೋಡ್ರಿ ಈ ಕಡೆ ಸೈಡು ರೈಲ್ವೆ ಸ್ಟೇಷನ್ಗಳು ಹೆಂಗಿದಾವಂತ. ಇಲ್ಲಿ ಸ್ವಲ್ಪ ಸ್ಲೋ ಆಯಿತು, ಯಾವುದೋ ಸ್ಟೇಷನ್ ಇರ್ಬೋದು, ನನಗಂತೂ ಗೊತ್ತಿಲ್ಲಪ್ಪ ಯಾವ ಊರಂತ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಒಟ್ಟಿನಲ್ಲಿ ಒಂದು ಸ್ಟೇಷನ್ ನೋಡ್ರಿ, ಯಾವುದೋ ಒಂದು ಊರಿಂದಿದು. ಅದಕ್ಕೆ ಟ್ರೈನ್ ಸ್ಲೋ ಆಗಿರಬೇಕು ಇಲ್ಲಿ. ನನಗಂತೂ ನಿದ್ದೆ ಇಲ್ಲದೆ ಏನೂ ಬೇಡ ಆಗ್ಬಿಟ್ಟಿತ್ತು ನೋಡ್ರಿ ಫ್ರೆಂಡ್ಸ್. ನಿದ್ದೆ ಇಲ್ಲಿದ್ರೆ ಏನೂ ಬೇಡ ಅನ್ನಿಸ್ತೈತೆ ನೋಡ್ರಿ. ನಿದ್ದೆ ಫಸ್ಟ್ ನೋಡ್ರಿ ಮನುಷ್ಯನಿಗೆ. ಒಂದು ರಾತ್ರಿ ನಿದ್ದೆಗೆಡಕ್ಕೆ ಇಷ್ಟು ಕಷ್ಟ ಆಗುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಏನೂ ಬೇಡ ಅನ್ನಿಸ್ಬಿಡ್ತೈತೆ ನೋಡ್ರಿ ಯಾರಿಗಾದರೂ ನಿದ್ದೆಗೆಟ್ಬಿಟ್ರೆ. ಇವಾಗ ಮತ್ತೆ ರೈಲು ಹೊರಡ್ತಾ ಇದೆ ನೋಡ್ರಿ. ಇವಾಗ ಬರೀ 1 ತಾಸಿನ ರಸ್ತೆ ನೋಡ್ರಿ ನಮಗಷ್ಟೇ. ಇದರಲ್ಲಿ ಹೋದರೆ ಗುಲ್ಬರ್ಗನೇ ಬರೋದು. ನಾವು ಕೂಡ ರಾತ್ರಿ ಇಳಿದು ಬಿಡ್ತಿದ್ರೆ ಮತ್ತೆ ನಮಗೆ ಟೆನ್ಷನ್ ಆಗಿತ್ತು ಎಲ್ಲಿ ಹೋಗೋದು ಅಂತ. ಅಲ್ಲಿ ನಮಗೆ ಹೊಸದಲ್ಲ ಫ್ರೆಂಡ್ಸ್, ನಾವು ಬಂದು ಇಳಿದಿರೋದು. ಅದಕ್ಕೆ ಬೇಡ, ಹೋಗಿ ಅಲ್ಲಿ ಜಿಯಾರತ್ ಮಾಡ್ಕೊಂಡು ಆಮೇಲೆ ಆ ಕಡೆಯಿಂದ ಬೆಳಗಿನ ಜಾವನೇ ಆ ಕಡೆಯಿಂದ ಬರೋಣಂತೆ ಅಂದಿದ್ದಕ್ಕೆ ಒಂದಿನ ಗ್ಯಾಪ್ ಇರೋದಕ್ಕೆ ನಾವು ನೋಡಿ ಗುಲ್ಬರ್ಗಕ್ಕೆ ಜಿಯಾರತಿಗೋಸ್ಕರ ಹೋದ್ವಿ. ಆ ಕಡೆಯಿಂದ ಆದರೆ ನಮಗೆ ಹಗಲೇ ಬರೋಕ್ಕೆ ಸರಿಯಾಗುತ್ತೆ. ಇದು ರಾತ್ರಿ ವಾತಾವರಣ ಅಂದರೆ ನಮಗೆ ಗೊತ್ತಿಲ್ಲಲ್ಲ ಫ್ರೆಂಡ್ಸ್, ನಾವು ಈ ಕಡೆ ಬಂದಿಲ್ಲ. ಅದಕ್ಕೆ ರಾತ್ರಿ ಇಳಿಯೋಕ್ಕೆ ಹೋಗಲಿಲ್ಲ ನೋಡ್ರಿ ನಾವು ಕೂಡ, ಬೇಡ ಅಂತ. ಏನು ಬಿಜಾಪುರದಿಂದ ಗುಲ್ಬರ್ಗ ಅಂದರೆ ಒಂದು 2-3 ತಾಸು ರಸ್ತೆ ದಾರಿ ಅಷ್ಟೇ. ಅದಕ್ಕಾಗಿ ಇಲ್ಲೇ ಬಂದಿದ್ದೇವೆ, ಹೋಗಿ ಜಿಯಾರತ್ ಮಾಡ್ಕೊಂಡು ಬರೋಣ ಅಂತ. ನಮ್ಮ ಅಕ್ಕಪಕ್ಕ ಸೀಟು ಕೂಡ ತುಂಬ ಜನ ಇದ್ದರು. ಅದಕ್ಕೆ ನಾವು ಡಿಸೈಡ್ ಮಾಡಿಕೊಂಡು ಫಸ್ಟು ಗುಲ್ಬರ್ಗಕ್ಕೆ ಬಂದ್ವಿ ನೋಡ್ರಿ. ನಾವು ಬಿಜಾಪುರ ಬರೋರು ಗುಲ್ಬರ್ಗಕ್ಕೆ ಬರೋಂಗಾಯ್ತು. ಇವಾಗ ನೋಡ್ರಿ ರೈಲ್ ಹೊರಟಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಕೂಡ ಗುಲ್ಬರ್ಗದಲ್ಲಿ ಇರ್ತೇವೆ ಫ್ರೆಂಡ್ಸ್. ಇವಾಗ ನೋಡ್ರಿ ಹುಡ್ರೆಲ್ಲ ಯಾವ ಥರ ಓಡ್ತಿದ್ದಾವೆ ಅಂತ. ಟ್ರೈನು ಇಳಿದು ಹತ್ತಲಿಕ್ಕೆ ಮಳೆ ಆಗಿದೆ ನೋಡಿ ಫ್ರೆಂಡ್ಸ್. ಈ ಕಡೆ ಇಂಥ ಟೈಮಲ್ಲಿ ಮಳೆ ಆಗಲ್ಲ, ತುಂಬ ಬಿಸಿಲಿರುತ್ತೆ. ಆದರೂ ಕೂಡ ಮಳೆ ಆಗಿದೆ ನೋಡಿ ಇಲ್ಲಿ. ನೋಡ್ರಿ ಟ್ರೈನು ಹೋಗ್ತಾ ಇದ್ದಾವೆ, ರಸ್ತೆ ಬದಿಗೆ ಮನೆ ಇರ್ತಾವೆ ನೋಡ್ರಿ ಫ್ರೆಂಡ್ಸ್. ಹೆಂಗಾದರೂ ಜೀವನ ಮಾಡ್ತಾರೆ. ಅವರಿಗೆ ಶಬ್ದ ರಾತ್ರಿ ಇಡೀ ಕೇಳುತ್ತಾನೆ ಇರುತ್ತೆ ಪಾಪ. ರೂಢ ಆಗಿಬಿಟ್ಟಿರ್ತಾರೆ, ಏನು ಮಾಡ್ತಾರೆ ಮತ್ತೆ, ಹೊಂದ್ಕೊಂಡು ಹೋಗ್ತಾರೆ. ಇಲ್ಲೂ ಕೂಡ ನೋಡಿ ರೈಲ್ ನಿಂತಿದೆ. ಸ್ಟೇಷನ್ ಬಂತು ನೋಡಿ ಫ್ರೆಂಡ್ಸ್ ನಮ್ಮದು. ನಾವು ಕೂಡ ಹೊರಟ್ವಿ. ಈಗ ಇಳಿದು ಸಾಕಾಗ್ಬಿಡ್ತು ನೋಡ್ರಿ, ಕಾಲೆಲ್ಲ ಏನಾಗಬೇಕು ಆಯಿತು. ನಾವು ಕೂಡ ಈಗ ಹೊಂಟ್ವಿ. ಬೇಗ ಬೇಗ ಹೋಗಿ ಆಟೋ ಹಿಡಿಬೇಕು ಫ್ರೆಂಡ್ಸ್. ಈಗ ಒಂದು ರೂಮ್ ಹಿಡಿಬೇಕು ಎಲ್ಲಾದರೂ, ಅಲ್ಲೇ ಪಕ್ಕದಲ್ಲಿ ದರ್ಗದ ಹತ್ರ. ಅಂತೂ ಗುಲ್ಬರ್ಗಕ್ಕೆ ಬಂದು ಹೇಳಿದ್ವಿ ನೋಡ್ರಿ ನಾವು ಕೂಡ. ಇಲ್ಲೂ ಕೂಡ ದೊಡ್ಡ ಸ್ಟೇಷನ್ ಇದೆ ನೋಡ್ರಿ ಗುಲ್ಬರ್ಗದಲ್ಲಿ, ತುಂಬ ದೊಡ್ಡಕ್ಕಿದೆ ನೋಡ್ರಿ ಫ್ರೆಂಡ್ಸ್. ಹುಬ್ಬಳ್ಳಿಯಲ್ಲಿ ಕೂಡ ಇದೇ ಥರ ಇದೆ. ರೈಲ್ವೆ ಸ್ಟೇಷನ್ ತುಂಬ ಹೀಗೆ ಇರ್ತವೆ ನೋಡ್ರಿ, ದೊಡ್ಡಕ್ಕಿರ್ತವೆ. ಹಾವೇರಿಯಲ್ಲಿ ಮಾತ್ರ ಸಣ್ಣದಿದೆ ಸ್ವಲ್ಪ, ಹಾವೇರಿ ಹತ್ರ. ಇಲ್ಲಿ ಗುಲ್ಬರ್ಗ ಆಗಲಿ ಹುಬ್ಬಳ್ಳಿ ಆಗಲಿ ದೊಡ್ಡ ದೊಡ್ಡ ಸ್ಟೇಷನ್ ನೋಡ್ರಿ ರೈಲ್ವೆವು. ನಾವು ಸ್ವಲ್ಪ ಇಲ್ಲಿ ಲಿಫ್ಟ್ ಮೇಲೆ ಹೋಗ್ಬೇಕಂತೆ, ಅದಕ್ಕೆ ಹೋದ್ವಿ ನೋಡ್ರಿ. ಫುಲ್ ಜನನಪ್ಪ, ಇದರಲ್ಲೂ ಕೂಡ ಕಾಲಿಡೋಕ್ಕೆ ಜಾಗ ಇಲ್ಲ. ಹಾಗೆ ಅದರಲ್ಲೂ ನಾವು ಹತ್ಕೊಂಡ್ವಿ. ಅದು ಕೆಳಗೆ ಹತ್ತಿದ್ರೆ ಮೇಲ್ಮುಟ್ಟನೂ ಅದೇ ಒಯ್ಯತ್ತಲ್ಲ ಫ್ರೆಂಡ್ ಅದು. ನೋಡ್ರಿ ನಾವು ಒಳಗಿನ ದಾರಿಯಲ್ಲಿ ಹಾಸಿ ಹೋಗ್ಬೇಕಲ್ಲ, ಹೊರಗೆ ಹೋಗೋಕ್ಕೆ ಇದೇ ಥರ ಹೋಗೋದು ನೋಡ್ರಿ. ನಮಗೂ ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ ನೋಡ್ರಿ ನಿದ್ದೆಗೆಟ್ಟು ರಾತ್ರಿ. ಹೊಟ್ಟೆಯಲ್ಲಿ ಊಟನೂ ಇಲ್ಲ, ಕಣ್ಣಲ್ಲಿ ನಿದ್ದೆ ಇಲ್ಲ ಅನ್ನಂಗಾಗಿದೆ ನೋಡ್ರಿ ನಮಗೂ. ಸಮೀರನ ಮುಖ ಅಂತೂ ಎಣ್ಣೆ ಕುಡ್ದವ್ರ ಮುಖ ಆದಂಗೆ ಆಗಿದೆ ನೋಡ್ರಿ ಫ್ರೆಂಡ್ಸ್. ಏನು ಮಾಡ್ತೀರಾ, ನಿದ್ದೆ ಇಲ್ಲಿದ್ರೆ ಹಾಗೆ ಆಗೋದಲ್ಲ ಫ್ರೆಂಡ್ಸ್. ಮತ್ತೆ
ನೋಡ್ರಿ ಜನ ಅಂತೂ ಎಲ್ಲೂ ನಿಲ್ಲಕ್ಕೆ ಜಾಗ ಇರಲ್ಲ, ಆ ಥರ ಜನ ನಿಂತಿರ್ತಾರಪ್ಪ. ರೈಲ್ವೆ ಸ್ಟೇಷನ್ಗಳಲ್ಲಿ ಅಂತೂ ಫುಲ್ ಜನ ನೋಡ್ರಿ, ಎಷ್ಟಾರ ಜನ ಆ ಕಡೆ ಈ ಕಡೆ ಹೋಗ್ತಿದ್ದಾರೆ ಅಂದರೆ ಎಲ್ಲ ಕಡೆ ಊರುಗಳು ಹೋಗ್ತಾನೆ ಇರ್ತಾರೆ ನೋಡ್ರಿ ಜನ. ಊರಲ್ಲಿರ್ತೇವೆ ಏನೂ ಗೊತ್ತಾಗಲ್ಲ ನೋಡ್ರಿ. ಸ್ಟೇಷನ್ಗಳು ಬಸ್ ಸ್ಟ್ಯಾಂಡ್ ಆಗಲಿ ಆ ಕಡೆ ಈ ಕಡೆ ಸುಮಾರು ಜನ ಇರ್ತಾರೆ ನೋಡ್ರಿ. ಯಾವ ಥರ ಜರ್ನಿ ಮಾಡ್ತಾನೆ ಇರ್ತಾರೆ ಒಟ್ಟಿನಲ್ಲಿ ಜನ. ಅವ್ರ ಕೆಲಸದ ಮೇಲೆ ಮನೆಗಳಿಗೆ ಊರಿಗೆ ಅಂತ ಜರ್ನಿ ಹೋಗ್ತಾನೆ ಇರ್ತಾರೆ ನೋಡ್ರಿ. ಫುಲ್ ಸಖತ್ತಾಗಿ ಎಲ್ಲ ಜನ. ನಾವು ಕೂಡ ಈ ಕಡೆಯಿಂದ ಬಂದ್ವಿ. ನಮಗೆ ಅಂತೂ ಯಾತ್ಲ ಹೋಗ್ಬೇಕಂತ ಗೊತ್ತಾಗಲಿಲ್ಲ, ಆದರೂ ಸ್ವಲ್ಪ ಕನ್ಫ್ಯೂಸ್ ಆಗಿ ಒಬ್ಬರನ್ನ ಕೇಳ್ಕೊಂಡ್ವಿ. ಅಲ್ಲೇ ಆಟೋ ಸ್ಟ್ಯಾಂಡ್ ಎಲ್ಲಿದೆ ಅಂತ ಕೇಳಿ ಈ ಕಡೆ ಹಸಿ ಹೋಗ್ರಿ ಅಂದಿದ್ದಕ್ಕೆ ನಾವು ಕೂಡ ಇಲ್ಲೇ ಹೋಗ್ತಾ ಇದ್ದೇವೆ ನೋಡ್ರಿ. ನೋಡ್ರಿ ಈ ಕಡೆ ಹಸಿ ಹೋಗ್ತಾ ಇದ್ದೇವೆ. ಈ ಕಡೆ ಹಾಗೆ ಹೋಗಬೇಕು ಅಂದರು, ಅದಕ್ಕಾಗಿ ನಾವು ಮತ್ತೆ ಹೊರಗೆ ಹೋಗಿ ಮತ್ತೆ ರೈಲ್ವೆ ಸ್ಟೇಷನ್ ಒಳಗಡೆ ಹಾಸಿ ಬಂದ್ವಿ ನೋಡ್ರಿ ಫ್ರೆಂಡ್ಸ್. ಈ ಕಡೆ ಹೋಗಬೇಕು ಅಂದಕ್ಕೆ ಹಾಗೆ ಆಟೋ ಸ್ಟ್ಯಾಂಡ್ ಬಂದು ಹತ್ತಿದ್ವಿ. ಒಂದು ರೂಮು ಎಲ್ಲಾದರೂ ತೋರಿಸಿ ಅಂತ ಅವರಿಗೆ ಹೇಳಿದ್ವಿ. ಈ ಕಡೆ ಇದಾವೆ ನೋಡ್ರಿ ಅಂತ ತೋರಿಸಿದ್ರು. ಹಾಗೆ ನಾವು ಕೂಡ ನೋಡಿ ಗುಲ್ಬರ್ಗಕ್ಕೆ ಜಿಯಾರತ್ ಮಾಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದ್ವಿ. ಇದನ್ನು ಮುಗಿಸ್ಕೊಂಡು ಮತ್ತೆ ಬಿಜಾಪುರಕ್ಕೆ ಹೋಗಬೇಕು. ಹಾಗೆ ಫ್ರೆಂಡ್ಸ್, ಇನ್ನೂ ತುಂಬ ಲೆಂತಿ ಆಗುತ್ತೆ ವಿಡಿಯೋ, ಅದಕ್ಕೆ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.